Excel Techno School, ಗುರುವಾಯನಕೆರೆ, ವೇಣೂರು. Admission open now. ನಟಿ ರುಕ್ಮಿಣಿ ವಸಂತ್ ಬಳಿಕ ಮತ್ತೊಬ್ಬ ದಕ್ಷಿಣ ಭಾರತದ ಖ್ಯಾತ ನಟಿ ಅನುಪಮಾ ಪರಮೇಶ್ವರನ್ ಅವರಿಗೆ ಜಾಲತಾಣದ ಟೆನ್ಷನ್ ಶುರುವಾಗಿದೆ. ಇವಾಗ ಸಾಮಾಜಿಕ ಜಾಲತಾಣದ ಟೆನ್ಷನ್ ಶುರುವಾಗಿರುವಂಥದ್ದು. ನಟಿ ಅನುಪಮಾ ಪರಮೇಶ್ವರನ್ ಬಗ್ಗೆ ಮಾನಹಾನಿ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲಾಗಿದೆ. ಅನುಪಮಾ ಅವರ ಫೋಟೋಗಳನ್ನು ಮಾಫ್ ಮಾಡಿ ಕಿರುಕುಳವನ್ನು ನೀಡಲಾಗಿದೆ, ಅವಹೇಳನ ಮಾಡಲಾಗಿದೆ ಅವರ ಬಗ್ಗೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. 20 ವರ್ಷದ ಒಬ್ಬ ಯುವತಿಯೇ ಈ ರೀತಿ ಮಾಡಿರುವಂಥದ್ದು. ಅನುಪಮಾರ ಬಗ್ಗೆ ಪೋಸ್ಟ್ ಮಾಡಿರೋದು ಕೂಡ ಒಬ್ಬ ಯುವತಿ ಅಂತ ತಿಳಿದು ಬರ್ತಾ ಇದೆ. ಒಬ್ಬಳೇ ಹಲವು ಫೇಕ್ ಅಕೌಂಟ್ಗಳನ್ನೆಲ್ಲ ಮಾಡಿ ಅನುಪಮಾ ಪರಮೇಶ್ವರನ್ ಅವರ ಬಗ್ಗೆ ಮಾನಹಾನಿಯ ಕೃತ್ಯಗಳನ್ನು ಎಸಗಿದ್ದಾಳೆ. ಈ ಬಗ್ಗೆ ಕೇರಳ ಸೈಬರ್ ಕ್ರೈಮ್ ಪೊಲೀಸರಿಗೆ ನಟಿ ಅನುಪಮಾ ಪರಮೇಶ್ವರನ್ ದೂರನ್ನ ನೀಡಿದ್ದಾರೆ. ಅನುಪಮಾ ಪರಮೇಶ್ವರನ್ ದಕ್ಷಿಣ ಭಾರತದ ಹಲವು ಭಾಷೆಗಳಲ್ಲಿ ನಟಿಸಿದ್ದಾರೆ. ಮಲಯಾಳಂ, ತೆಲುಗು, ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿರುವಂತಹ ನಟಿ ಅನುಪಮಾ ಪರಮೇಶ್ವರನ್. ನಟಿ ಅನುಪಮಾ ಪರಮೇಶ್ವರನ್ ಅವರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡಿ ಅವರಿಗೆ ಕಿರುಕುಳವನ್ನು ನೀಡಲಾಗಿದೆ. ಕನ್ನಡದ ನಟ ಸಾರ್ವಭೌಮ ಚಿತ್ರ ಅಪ್ಪು ನಟಿಸಿದಂತಹ ಚಿತ್ರದಲ್ಲೂ ಕೂಡ ಅವರು ನಟಿಸಿದ್ರು. ತಮಗಾದ ಕಿರುಕುಳದ ಬಗ್ಗೆ ಖುದ್ದು ಅನುಪಮಾ ಪರಮೇಶ್ವರನ್ ಅವರೇ ಒಂದು ಪೋಸ್ಟ್ ಮಾಡಿದ್ದಾರೆ. ಅವರು ಆ ಪೋಸ್ಟ್ ಅಲ್ಲಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನ ಆಕ್ಷೇಪಾರ್ಹ ಫೋಟೋ ಮತ್ತು ತಪ್ಪು ಮಾಹಿತಿಯನ್ನ ಹರಡುತ್ತಿರುವುದು ತಿಳಿದುಬಂತು. ನನ್ನ ಪರಿಚಯದವರನ್ನ ಮತ್ತು ಕುಟುಂಬದವರನ್ನ ಟ್ಯಾಗ್ ಮಾಡಲಾಗುತ್ತಿತ್ತು. ಈ ರೀತಿ ಟಾರ್ಗೆಟ್ ಮಾಡಿ ಕಿರುಕುಳ ನೀಡಿದ್ದರಿಂದ ನನಗೆ ನಿಜಕ್ಕೂ ತೀವ್ರ ನೋವಾಗಿದೆ. ಈ ಬಗ್ಗೆ ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಏನಂದ್ರೆ, ನನ್ನ ಬಗ್ಗೆ ದ್ವೇಷ ಹರಡಲು ಮತ್ತು ನನ್ನ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಲು ಒಬ್ಬರೇ ವ್ಯಕ್ತಿ ಹಲವು ಫೇಕ್ ಅಕೌಂಟ್ ಮಾಡಿಕೊಂಡಿದ್ದಾರೆ. ಇದು ಗೊತ್ತಾದಾಗ ನಾನು ಕೇರಳ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದೆ. ಈ ಕೃತ್ಯದ ಹಿಂದೆ ಇರುವ ವ್ಯಕ್ತಿ ಯಾರು ಎಂಬುದು ಪೊಲೀಸರ ಸಹಕಾರದಿಂದ ತಿಳಿಯಿತು. ನನಗೆ ಆಶ್ಚರ್ಯ ಆಗಿದ್ದು ಏನಂದ್ರೆ, ಈ ಕೃತ್ಯ ಮಾಡಿರುವುದು ತಮಿಳುನಾಡಿನ 20 ವರ್ಷದ ಹುಡುಗಿ. ಆಕೆಯ ವಯಸ್ಸನ್ನ ಗಮನದಲ್ಲಿ ಇಟ್ಟುಕೊಂಡು ಅವಳ ಗುರುತನ್ನ ನಾನು ಬಹಿರಂಗ ಮಾಡ್ತಿಲ್ಲ. ಯಾಕಂದ್ರೆ ಆಕೆಯ ಭವಿಷ್ಯ ಮತ್ತು ಮನಶಾಂತಿಗೆ ತೊಂದರೆ ಆಗಬಾರ್ದು. ಈ ಮೂಲಕ ಎಲ್ಲರಿಗೂ ನಾನು ಒಂದು ವಿಷಯ ಸ್ಪಷ್ಟಪಡಿಸುತ್ತೇನೆ. ಮೊಬೈಲ್ ಫೋನ್ ಮತ್ತು ಸೋಷಿಯಲ್ ಮೀಡಿಯಾ ಇದೆ ಎಂದ ಮಾತ್ರಕ್ಕೆ ಬೇರೆಯವರ ಘನತೆಗೆ ಧಕ್ಕೆ ತರುವ ಅಧಿಕಾರ ಯಾರಿಗೂ ಇಲ್ಲ. ಆನ್ಲೈನ್ನಲ್ಲಿ ಮಾಡುವ ಎಲ್ಲ ಕೆಲಸಕ್ಕೂ ಹೆಜ್ಜೆ ಗುರುತು ಇರುತ್ತೆ. ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿ ಬರುತ್ತೆ. ಸದ್ಯ ಕಾನೂನು ಪ್ರಕ್ರಿಯೆ ನಡೆಯುತ್ತಿದೆ. ಆಕೆ ಈ ಕೃತ್ಯದ ಪರಿಣಾಮ ಎದುರಿಸುತ್ತಾಳೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ನೀಡ್ತಾ ಹೋಗ್ತಾರೆ. ವಿದ್ಯಾಶ್ರೀ, ಸೆಲೆಬ್ರಿಟಿಗಳಿಗೆ ಟ್ರೋಲ್ ಮಾಡೋದು ಇದೆಲ್ಲ ಕಾಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾನೆ ಇರುತ್ತೆ, ಅದರಲ್ಲೂ ಫೀಮೇಲ್ ಸೆಲೆಬ್ರಿಟಿಗಳ ಬಗ್ಗೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಇವರ ಫೋಟೋಗಳನ್ನ ಮಾಫ್ ಮಾಡಿದ್ದು ಕೂಡ ಮತ್ತೊಬ್ಬ ಯುವತಿ ಅಂತ ತಿಳಿದು ಬರ್ತಾ ಇದೆ. ಆ ಯುವತಿ ಪೊಲೀಸರ ವಶಕ್ಕೆ ಸಿಕ್ಕಿದಾಳ? ಹೇಗೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿದ್ಯಾಶ್ರೀ? ನವೀನ್, ಸೆಲೆಬ್ರಿಟಿಗಳಿಗೆ ನೀವು ಹೇಳಿದಾಗೆ ಈ ರೀತಿಯಾದಂತಹ ಟ್ರೋಲಿಂಗ್ಗಳು ಕಾಮನ್. ಯೂಶುವಲ್ ಆಗಿ ಸೆಲೆಬ್ರಿಟಿಗಳು ಈ ರೀತಿಯಾದಂತಹ ಟ್ರೋಲ್ಗಳಿಗೆ ಹೆಚ್ಚು ಗಮನ ಕೊಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಕೆಲವು ಟ್ರೋಲ್ಗಳು ಪಾಸಿಟಿವ್ ಆಗಿರುತ್ತೆ, ಕೆಲವು ಟ್ರೋಲ್ಗಳು ನೆಗೆಟಿವ್ ಆಗಿರುತ್ತೆ. ಹೆಂಗೋ ಸದಾ ಸುದ್ದಿಯಲ್ಲಿ ಇರ್ತೀವಲ್ಲ, ಅಥವಾ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಯಾಕೆ, ಇದೆಲ್ಲ ಮಾಮೂಲು ಅಂತ ಬಿಟ್ಬಿಡ್ತಾರೆ. ಆದ್ರೆ ಅನುಪಮಾ ಪರಮೇಶ್ವರನ್ ಅವರಿಗೆ ಅದು ತುಂಬಾ ಹಿಟ್ ಆಗೋದಕ್ಕೆ ಶುರುವಾಗಿದ್ ಯಾವಾಗ ಅಂದ್ರೆ, ತನ್ನದೇ ಫೋಟೋಗಳನ್ನ ತೀರಾ ಅಶ್ಲೀಲವಾಗಿ ಮಾರ್ಕ್ ಮಾಡೋದು, ಅಥವಾ ತನ್ನ ಬಗ್ಗೆ ಅನುಪಮಾ ಪರಮೇಶ್ವರನ್ ಬಗ್ಗೆನೆ ಏನೋ ಸುಳ್ಳು ಮೆಸೇಜ್ಗಳನ್ನ ಟ್ರೋಲ್ ಪೇಜ್ಗಳ ಮೂಲಕ ಹಾಕೋದು. ಇದು ಸಿಕ್ಕಾಪಟ್ಟೆ ಸಲ ಆದಾಗ ಅವ್ರಿಗೆ ಯಾಕೋ ಅನುಮಾನ ಬಂದ್ಬಿಡುತ್ತೆ. ಯಾರಿದು ಅದು ಅವ್ರು ಗೊತ್ತಿದ್ದವ್ರಿಗೆ ಟ್ಯಾಗ್ ಮಾಡ್ತಾ ಇದ್ರು. ಟ್ಯಾಗ್ ಮಾಡುವಂತಹ ಟೈಮಲ್ಲೂ ಹೋಗಿ ಅಕೌಂಟ್ ನ ಚೆಕ್ ಮಾಡಿದಾಗ ಅದೇ ಒಂದೇ ಆ ಅಕೌಂಟ್ ಹೋಲ್ಡರ್ ಬೇರೆ ಬೇರೆ ಅಕೌಂಟ್ಗಳೆಲ್ಲ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಆ ನಂತರನೇ ಅವ್ರು ಕೇರಳ ಸೈಬರ್ ಪೊಲೀಸರ ಗಮನಕ್ಕೆ ಈ ವಿಚಾರ ತಂದಿದ್ದು. ಇಲ್ಲ, ಇದನ್ನ ಅಟೆಂಡ್ ಮಾಡ್ಬೇಕು, ಇದನ್ನ ಹೀಗೆ ಬಿಟ್ರೆ ಇದು ಬೇರೆ ತರ ಆಗ್ಬಿಡ್ಬಹುದು, ಅಥವಾ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡಬೇಕು ಅಂತ ಹೇಳಿ ಫೈನಲ್ ಆಗಿ ಅನುಪಮಾ ಪರಮೇಶ್ವರನ್ ಡಿಸೈಡ್ ಮಾಡ್ತಾರೆ. ಕೇರಳ ಸೈಬರ್ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಅವರು ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಆ ಹುಡುಗಿ ತಮಿಳುನಾಡಿನವಳು ಅನ್ನೋದು ಗೊತ್ತಾಗುತ್ತೆ. ಆ ಪೋಸ್ಟ್ ನಲ್ಲಿ ಅವ್ರು ಹೇಳಿದ್ದನ್ನು ನಾವೀಗ ಗಮನಿಸಿದ್ವಿ. ತಮಿಳುನಾಡಿನ ಆ ಹುಡುಗಿಯನ್ನ ಹಿಡಿಯುವಂತಹ ಕೆಲಸನೂ ಆಗಿದೆ. ಬಟ್ ಒಂದು ಪರಮೇಶ್ವರನ್ ಅವರು ತೋರಿಸಿದಂತಹ ದೊಡ್ಡತನ ಏನು ಅಂದ್ರೆ, ಆಕೆ ಅನುಪಮಾ ಪರಮೇಶ್ವರನ್ ಅವರ ಫೋಟೋಗಳ ಜೊತೆ ಚೆಲ್ಲಾಟ ಆಡಿದ್ರು, ಅವ್ರ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಾಕಿದ್ರು ಕೂಡ ಆಕೆಯ ಭವಿಷ್ಯದ ಬಗ್ಗೆ ಅನುಪಮಾ ಪರಮೇಶ್ವರನ್ ಯೋಚನೆ ಮಾಡಿದ್ರು. 20 ವರ್ಷದ ಹುಡುಗಿ, ಹಾಗಾಗಿ ಆಕೆಯ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ನಾನು ಆಕೆಯ ಹೆಸರನ್ನ ಹೇಳೋದಕ್ಕೆ ಹೋಗೋದಿಲ್ಲ, ಆಕೆಯ ಐಡೆಂಟಿಟಿಯನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಆಕೆಯ ಭವಿಷ್ಯದ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ದೊಡ್ಡತನವನ್ನ ಮೆರೆತು. ಬಟ್ ಒಂದು ಮೆಸೇಜ್ ಅನ್ನ ಆಕೆ ಗೊತ್ತಿರೋದೇನು ಅಂದ್ರೆ, ಅನುಪಮಾ ಪರಮೇಶ್ವರನ್ ಅವರು ಹುಡುಗನೇ ಆಗಿರ್ಲಿ ಹುಡುಗಿನೇ ಆಗಿರ್ಲಿ ಅವರು ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಪೋಸ್ಟ್ಗಳನ್ನ ಟ್ರೋಲ್ಗಳನ್ನ ಮಾಡ್ತಾರೋ, ಯಾಕೆ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್
ಒಂದು ನೆನ್ಪಿಟ್ಕೊಳ್ಳಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದ್ರೂ ಹಾಕಬಹುದು, ಹೆಂಗ್ ಬೇಕಾದ್ರೂ ಅಕೌಂಟ್ ಕ್ರಿಯೇಟ್ ಮಾಡಬಹುದು, ಯಾರ ಬಗ್ಗೆ ಬೇಕಾದ್ರೂ ಡಿಫೇಮ್ ಮಾಡಬಹುದು ಅನ್ನುವಂತಹ ತಪ್ಪು ಕಲ್ಪನೆಯನ್ನ ಇಟ್ಕೋಬೇಡಿ. ನಿಮ್ಮ ಪ್ರತಿ ಹೆಜ್ಜೆಯನ್ನ ಆನ್ಲೈನ್ ನಲ್ಲಿ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ನಿಮ್ ಭವಿಷ್ಯನೇ ಕತ್ತಲಾಗಬಹುದು. ಹಾಗಾಗಿ ಎಚ್ಚರದಿಂದ ಯೂಸ್ ಮಾಡಿ, ಜವಾಬ್ದಾರಿಯುತವಾಗಿ ಯೂಸ್ ಮಾಡಿ ಅನ್ನುವಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದು ಒಂದೇ ಪ್ರಕರಣ ಅಲ್ಲ ನವೀನ್. ರೀಸೆಂಟ್ ಆಗಿ ರುಕ್ಮಿಣಿ ವಸಂತ್ ಅವರ ಕೇಸನ್ನ ನಾವು ನೋಡಿದ್ವಿ ನಮ್ಮ ಕರ್ನಾಟಕದಲ್ಲಿ. ಕಾಂತಾರ ಚಾಪ್ಟರ್ 1 ಬೆಳಗಿ ರುಕ್ಮಿಣಿ ವಸಂತ್ ಆಕೆಯ ಫೇಕ್ ನಂಬರ್, ಆಕೆಯ ಹೆಸರಿನಲ್ಲಿ ಇದು ರುಕ್ಮಿಣಿ ವಸಂತ್ ಅವರ ನಂಬರ್ ಅಂತ ಹೇಳ್ಕೊಂಡು ಯಾರ್ಯಾರಿಗೋ ಮೆಸೇಜ್ ಮಾಡ್ಕೊಂಡು ಹಣಕ್ಕಾಗಿ ಬೇಡಿಕೆ ಇಡೋದು, ಈ ರೀತಿಯಾದದ್ದೆಲ್ಲ ನಡೆಯಿತು. ಯಾವಾಗ ಅವ್ರ ಗಮನಕ್ಕೆ ಬಂತೋ ಅವರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ರು. ಇದಾಗಬೇಕು ನವೀನ್. ಈ ರೀತಿಯಾದಂತಹ ಕಂಪ್ಲೇಂಟ್ ಗಳನ್ನ ಕೊಡಬೇಕು. ಅದು ಸೆಲೆಬ್ರಿಟಿಗಳೇ ಆಗಿರಬಹುದು ಅಥವಾ ಜನಸಾಮಾನ್ಯರೇ ಆಗಿರಬಹುದು. ಆ ಕಂಪ್ಲೇಂಟ್ ಗಳನ್ನ ಕೊಟ್ಟಾಗ್ಲೇ ಈ ರೀತಿಯಾದಂತಹ ತಪ್ಪುಗಳನ್ನ ನಾವು ಮಾಡಬಾರ್ದು ಅನ್ನುವಂತಹ ಒಂದು ಜಾಗೃತಿ ಜನರಲ್ಲಿ ಮೂಡೋದು. ಈ ರೀತಿಯಾದಂತಹ ಕಂಪ್ಲೇಂಟ್ ಗಳನ್ನ ಕೊಟ್ಟಾಗ ಆಕ್ಷನ್ ಗಳನ್ನ ಪೊಲೀಸ್ ತೆಗೆದುಕೊಳ್ತಾರಲ್ಲ, ಅದೇ ಇಂತಹ ಪ್ರಕರಣಗಳಲ್ಲಿ ಎಚ್ಚರಿಕೆಯ ಗಂಟೆ. ಇಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಒಂದು ಅದನ್ನ ಹೇಳಬಾರ್ದು, ನಾನು ಸಾರ್ವಜನಿಕ ಶೌಚಾಲಯ ಇದ್ದ ಹಾಗೆ. ಯಾರು ಏನು ಬೇಕಾದ್ರೂ ಕಾಮೆಂಟ್ ಮಾಡ್ತಾರೆ, ಯಾರು ಫೋಟೋ ಬೇಕಾದ್ರೂ ತಗೊಂಡು ಏನೇನೋ ಪೋಸ್ಟ್ ಗಳನ್ನ ಹಾಕ್ಬಿಡ್ತಾರೆ. ಅವ್ರ ಉದ್ದೇಶ ಮೇ ಬಿ ಫಾಲೋವರ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು. ನೆಗೆಟಿವ್ ಸುದ್ದಿಗಳನ್ನ ಹಾಕಿದ್ರೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಬಂದ್ಬಿಡ್ತಾರೆ, ನಾವೇನೋ ದೊಡ್ಡ ಟ್ರೋಲರ್ಗಳಾಗ್ಬಿಡ್ತೀವಿ, ನಾವೇನೋ ದುಡ್ಡು ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇಂಥದ್ದೆಲ್ಲ ಅವ್ರ ತಲೆನಲ್ಲಿ ಇರಬಹುದು. ಇಲ್ಲ ಅಂತಂದ್ರೆ 20 ವರ್ಷದ ಹುಡುಗಿ ಯಾಕೆ ಒಬ್ಬ ಹೆಣ್ಣು ಮಗಳಾಗಿ ಅನುಪಮಾ ಪರಮೇಶ್ವರನ್ ಅವರ ವಿರುದ್ಧ ಕೆಟ್ಟದಾಗಿ ಒಂದು ಫೋಟೋಗಳನ್ನ ಮಾರ್ಕ್ ಮಾಡ್ತಾಳೆ, ತಪ್ಪು ಸುದ್ದಿಗಳನ್ನ ಹರಡ್ತಾಳೆ ಅಂತಂದ್ರೆ ಯೋಚನೆ ಮಾಡ್ಬೇಕಲ್ವಾ ನಾವು. ಹಾಗಾಗಿನೇ ಅನುಪಮಾ ಪರಮೇಶ್ವರನ್ ಆಗಿರ್ಲಿ, ರುಕ್ಮಿಣಿ ವಸಂತ್ ಅವರಾಗಿರ್ಲಿ, ಅಥವಾ ರೀಸೆಂಟ್ ಆಗಿ ಯಾರ್ಯಾರು ಈ ರೀತಿ ಆಕ್ಷನ್ ತಗೊಂಡಿದ್ದಾರೋ ಅವರೆಲ್ಲರ ನಿರ್ಧಾರ ಕರೆಕ್ಟೇ. ಇದೊಂದು ಎಚ್ಚರಿಕೆಯ ಗಂಟೆಯಾಗಬೇಕು ನವೀನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.